ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ನಿನ್ನೆ ಹೇಳ್ದಂಗ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಸೆಮಿಫೈನಲ್ ನಾಳೆಗೆ ಐತಿ ಮ್ಯಾಚ್. ಇಂಡಿಯಾ ಆಸ್ಟ್ರೇಲಿಯಾ ಬದ್ಧ ವೈರಿಗಳಿವ್ರ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರ ಅದು ಒಂದ್ ತಿಂಡಿ ಮ್ಯಾಚ ಬೇರೆ, ಇಂಡಿಯಾ ಆಸ್ಟ್ರೇಲಿಯಾ ಇದ್ರ ಅದು ಒಂದ್ ತಿಂಡಿ ಮ್ಯಾಚ ಬೇರೆ. ಆದ್ರ ನಮ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲ, ಆದ್ರ ಸೆಮಿಫೈನಲ್ ಫೈನಲಿಗೆ ಬಂದ್ವಪ್ಪ ಅಂತಂದ್ರ ನಮ್ದು ಆಸ್ಟ್ರೇಲಿಯಾ ಕಿಂಡಿ ಕಡಲ ಮ್ಯಾಚ್ ಹಾಕವ್. ಯಾಕಪ್ಪ ಅಂತಂದ್ರ ಆಸ್ಟ್ರೇಲಿಯಾದವ್ರ ನಮ್ ಜೋಡಿ ಎಷ್ಟು ಸಲ ಆಡ್ಯಾರ, ಆಲ್ಮೋಸ್ಟ್ ಅವ್ರ ಗೆದ್ದಾರ. ನಮ್ ಇಂಡಿಯಾದವ್ರ ಬಿಟ್ಕೊಡಕ್ ಮಾತಾ ಇಲ್ಲ. 2023 ವರ್ಲ್ಡ್ ಕಪ್ ಚಾಂಪಿಯನ್ ಫೈನಲ್ ಬಂದಿದ್ದು 2 ಟೀಮ್ ಅಂದ್ರೆ ಇವ ಆಡ ಇಂಡಿಯಾ ಮತ್ತ ಆಸ್ಟ್ರೇಲಿಯಾ. ಇಂಡಿಯಾ ಮತ್ತ ಆಸ್ಟ್ರೇಲಿಯಾ ಮ್ಯಾಚ್ ಹೆಂಗಪ್ಪ ಅಂತಂದ್ರ ಅವನ ಬಿಸಲಾಗ ಕುಂತು ನೋಡಿದ್ರು ಮಂದಿ ಬಿಡಂಗಿಲ್ಲ, ನೋಡೇ ನೋಡ್ತಾರ ಮ್ಯಾಚ್. ಇದು ಒಂದ್ ನಾವು ಎಲ್ಲಾದ್ರೂ ಫೈನಲ್ ಆಡ್ತಿದ್ವಿ, ಬಟ್ ಈ ಸಲ ಸೆಮಿಫೈನಲ್ ಆಡಾಕುಂತೀವಿ. ಸೆಮಿಫೈನಲ್ ನಾಳಿಗೆ ಆಡ್ತಾರ ಇಂಡಿಯಾ ಮತ್ತ ಆಸ್ಟ್ರೇಲಿಯಾದವ್ರ. ಆಸ್ಟ್ರೇಲಿಯಾದಾಗ ಏನಿಲ್ಲ, ಈ ಸತಿ ಹೊಡೆದ ಮನಿ ಕಳ್ಸದ. ಈ ಸತಿ ಅವ್ರಿಗೆ ಒಂದ್ ಪಕಡಿ ಗುದ್ದಿ ಕಳಿಸ್ಬಿಡೋಣ ಆಸ್ಟ್ರೇಲಿಯಾ. ಕನ್ನಡ್ರಿ ನೀವು ಆಸ್ಟ್ರೇಲಿಯಾದಾಗ ಅಲ್ಲೇ ಇರ್ಲಿ, ಇನ್ನು ಮುಂದ್ ಬರ್ಬೇಡ್ರಿ ಅಂತಂದ. ಯಾಕಪ್ಪ ಅಂತಂದ್ರ ಎಷ್ಟು ಮ್ಯಾಚ್ ಆಡಿವಿ, ಆಲ್ಮೋಸ್ಟ್ ಸೆಮಿಫೈನಲ್ ಫೈನಲ್ ಎಷ್ಟು ಮ್ಯಾಚ್ ಆಡಿವಿ, ಅಷ್ಟು ಮ್ಯಾಚ್ನಾಗನು ಆಸ್ಟ್ರೇಲಿಯಾನೇ ಎದುರಾಗೈತ್ ನಮಗ. ಆಯ್ತು. ಆಮೇಲೆ ಆಸ್ಟ್ರೇಲಿಯಾ ಎಷ್ಟು ಸ್ಟ್ರಾಂಗ್ ಐತಿ ಟೀಮ್ ಅಂತಂದ್ರ ಎಲ್ಲಾ ದೊಡ್ಡ ಘಟಾನುಘಟಿ ಆಟಗಾರದಾಗ. ಯಾರ್ಯಾರಪ್ಪ ಗ್ಲೆನ್ ಮ್ಯಾಕ್ಸ್ವೆಲ್ ಮ್ಯಾಚ್ ಮುಗಿಸ್ಕೊಂಡ್ ತಗೊಂಡು ತಮ್ಮ ಮನಿಗೆ ಹೋಗವ. ಮ್ಯಾಚ್ ಎಲ್ಲಾದ್ರೊಳಗು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾನ, ಆಲ್ರೌಂಡ್ ಪರ್ಫಾರ್ಮೆನ್ಸ್. ನಮ್ ಹೆಂಗ್ ಹಾರ್ದಿಕ್ ಪಾಂಡ್ಯ ಕೊಡ್ತಾನ ಹಂಗತರ ಹಾರ್ದಿಕ್ ಪಾಂಡ್ಯ ಕೊಡ್ತಾನ. ಅದ್ರಗತರ ಗ್ಲೆನ್ ಮ್ಯಾಕ್ಸ್ವೆಲ್ ಸಮಕ್ರು ಬೆಂಕಿ ಆಟ ಆಡ್ತಾನ. ನಮ್ಮ RCB ಹಳೆ ಹುಲಿ ಅದು. ಆದ್ರೂ ಈ ಒಂದ್ ಮ್ಯಾಚ್ ನಾಳೆಗ್ ಮಧ್ಯಾಹ್ನ 2:30 ಚಾಲು ಆಗತ್ತ. ಬೆಂಕಿ ಮ್ಯಾಚ್ ಐತಿ. ನಮ್ ಇಂಡಿಯಾನು 3-3 ಸೀರೀಸ್ ಒಳಗೆ 3-3 ಗೆದ್ದ ದುಬೈದಾಗ ಸುಮ್ ಕುಂತಾರ. ಆದ್ರ ಆಸ್ಟ್ರೇಲಿಯಾದಾಗ ಒಂದ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರ ಇವ್ರು ಟ್ರಾವೆಲ್ ಮಾಡಿ ಹೋಗಿ ಆಡ್ಬೇಕಲ್ಲಿ. ಪಾಕಿಸ್ತಾನ್ಲಿದ್ದ ದುಬೈಗೆ ಹೋಗುದು, ದುಬೈಲಿದ್ದ ಪಾಕಿಸ್ತಾನ್ಗೆ ಹೋಗುದು. ಆದ್ರ ನಮ್ ಇಂಡಿಯಾದ ಹಂಗಿಲ್ರಿ, ದುಬೈದಾಗ ಕುಂತ ಅಲ್ಲೇ ಎಲ್ಲಾರ್ನು ಬಾ ಅಂತ ಹೇಳಿ ಕರೆಸಿ ಆಟ ಆಡಸ್ತಾರ ಅವ್ರ. ಇದು ಪಾಕಿಸ್ತಾನದವ್ರು ಹೋಸ್ಟ್ ಮಾಡ್ಯಾರ ಕರೆ, ಆದ್ರ ಇಂಡಿಯಾದವ್ರು ಹೋಸ್ಟ್ ಮಾಡಿಸ್ಕೊಂಡಾರ ಇವ್ರ. ಹೆಂಗಪ್ಪ ಅಂತಂದ್ರ ಎಲ್ಲಾರು ಪಾಕಿಸ್ತಾನಕ್ ಹೋಗಿ ಆಡಿದ್ರಪ್ಪ ಅಂತಂದ್ರ ಊಸ್ರು ಬಂದ್ ದುಬೈದಾಗ ಇಂಡಿಯಾ ಜೋಡಿ ಆಡ್ಬೇಕು. ಲೀಗ್ ಒಳಗಿರಂತ 3 ಮ್ಯಾಚ್ ನಮ್ ಇಂಡಿಯಾ ಗೆದ್ದ ಎ ಗ್ರೂಪ್ ಒಳಗ್ ಫಸ್ಟ್ ಐತಿ. ಇನ್ನ ಬಿ ಗ್ರೂಪ್ನ್ಯಾಗ ಫಸ್ಟ್ ಸೌತ್ ಆಫ್ರಿಕಾ, ಸೆಕೆಂಡ್ ಆಸ್ಟ್ರೇಲಿಯಾ ಐತಿ. ನಮ್ದ್ರದೊಳಗ ಫಸ್ಟ್ ಇಂಡಿಯಾ, ಸೆಕೆಂಡ್ ನ್ಯೂಜಿಲ್ಯಾಂಡ್ ಐತಿ. ನ್ಯೂಜಿಲ್ಯಾಂಡ್ದವ್ರು ನಾವು ಇಬ್ರು ಒಳಗ್ ಹೋಗಿವಿ. ಇನ್ನು ಒಮ್ಮಕ್ಲೆ ಮೀಟ್ ಆದ್ರ ಫೈನಲ್ದಾಗ ಮೀಟ್ ಆಗೋಣ. ನಮ್ದು ಇಂಡಿಯಾ ಆಸ್ಟ್ರೇಲಿಯಾ ಬಿದ್ದೈತಿ, ಈ ಕಡೆ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಐತಿ. ಅದ್ರೊಳಗ ನಮ್ಮ ಆಶೆ ಏನಪ್ಪಾ ಅಂತಂದ್ರ ನ್ಯೂಜಿಲ್ಯಾಂಡ್ ಗೆಲ್ಲಿ ಅಂತಂದ ಅನ್ಕೊಂಡಿವಿ. ಆದ್ರ ಅಲ್ಲಿ ಮಾತ್ರ ಸೌತ್ ಆಫ್ರಿಕಾನೇ ಗೆಲ್ಲಬೇಕ. ಆಯ್ತು. ಆಮೇಲೆ ಯಾಕಂದ್ರ ಒಂದ್ಸತನು ಕಪ್ ಹಿಡ್ದಿಲ್ರಿ ಅವ್ರ. ಫೈನಲಿಗೆ ಬಂದ್ ಸೋತಾರ್ರಿ ಎಲ್ಲಾ ಕಡೆ. ಅದ್ರ ಸಂಬಂಧ ಫೈನಲಿಗೆ ಬಂದ್ ಇದೊಂದು ಮ್ಯಾಚ್ ಗೆದ್ರ ನಾವ್ ಗೆಲ್ಲೋಣ, ಇಲ್ಲಾಂದ್ರ ಸೌತ್ ಆಫ್ರಿಕಾ ಗೆಲ್ಲಿ. ನಾಳೆಗೆ ಏನೈತಲ್ಲ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್, ಆಸ್ಟ್ರೇಲಿಯಾದವರಿಗೆ ಫೈನಲ್ ಸೋಲ್ಸೋದಕ್ಕಿಂತ ಇಲ್ಲೇ ಸೆಮಿಫೈನಲ್ದಾಗ ಸೋಲಿಸಿ ಅವ್ರಿಗೆ ಮನಿ ಕಳಿಸ್ಬಿಡುನು. ನಮ್ದ್ರದೊಳಗ ಚಲೋ ಬ್ಯಾಟಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡಾಕುಂತಾರ. ವರುಣ್ ಚಕ್ರವರ್ತಿ ಸ್ಪಿನ್ನರ್ ಮಸ್ತ್ ಆಡಾಕುಂತಾನ. ನಮ್ದು ಇದು ದುಬೈ ಮ್ಯಾಚ್ ಐತೆ, ಇಂಟರ್ನ್ಯಾಷನಲ್ ಸ್ಟೇಡಿಯಂ ಏನೈತಲ್ಲ ಅಷ್ಟೊಂದು ಏನ ಎಫೆಕ್ಟ್ ಕೊಡವಲ್ದ. ಅದು ಬ್ಯಾರೆ ಕಂಟ್ರಿ ಅವರಿಗೆ. ನಮ್ ಇಂಡಿಯಾದವ್ರಿಗೆ ಬಾರಿ ಸಾಥ್ ಕೊಡಾಕುಂತಿರ್ತದ. ಯಾಕಂದ್ರ ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ, ಅಲ್ಲೇ ಆಟ ಆಡ್ತೀವಿ, ಅಲ್ಲೇ ಪ್ರಾಕ್ಟೀಸ್ ಅಲ್ಲೇ ಮ್ಯಾಚ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಒಂದು ನಮಗ ಅಡ್ವಾಂಟೇಜ್. ಮಾತಾಡೋರು ಎಷ್ಟು ಮಂದಿ ಈಗ ಮಾತಾಡಕ್ ಕುಂತಾರ, ಇಂಡಿಯಾದವ್ರು ಅಲ್ಲೇ ಕುಂತ ಆಡ್ತಾರ, ಒಟ್ಟ ಪಾಕಿಸ್ತಾನಕ್ ಹೋಗಲ್ಲ, ಅವ್ರಿಗೆ ಅಡ್ವಾಂಟೇಜ್ ಐತಿ, ಹಂಗೈತಿ ಹಿಂಗೈತಿ ಎಲ್ಲಾರು ಮಾತಾಡ್ಕೋತಾರ. ನಮ್ ಇಂಡಿಯಾ ಗೆತ್ತಂದ್ರ ಇದ ಮಾತ ಕಂಟಿನ್ಯೂ ಮಾಡ್ತಾರ. ಇಂಡಿಯಾ ಸೋತ್ತಂದ್ರ ಅಲ್ಲೇ ಒಂದತ್ತ ಆಡಿದ್ರ ಗೆದ್ದಿಲ್ಲ ಅಂತಂದ ಮತ್ತೆ ಮಾತಾಡ್ತಾರ. ಮಾತಾಡೋರು ಮಾತಾಡ್ರಿ, ನಾವ್ ಮಾತ್ರ ಈಗ ಗೆಲ್ಕೊತ ಕಪ್ ಗೆಲ್ಕೊತ ಹೊಕ್ಕಿವಿ. ನಮ್ ಇಂಡಿಯಾಕ ಹಾಡ್ ಆಗದಪ್ಪ ಅಂದ್ರ ಆಸ್ಟ್ರೇಲಿಯಾದಾಗ ಒಬ್ಬ ಟ್ರಾವಿಸ್ ಹೆಡ್. ನಿಮ್ಮ ಅಮ್ಮನ ಪಿಂಡ. ಅವ ವರ್ಲ್ಡ್ ಕಪ್ ದಾಗ ನಮ್ಗ ಹಾಡ್ ಆಗಿದ್ದ. ಈ ಸತ ಟ್ರಾವಿಸ್ ಹೆಡ್ ಮನಿಗ್ ಕಳಿಸಿ ನಾವ ಕಪ್ ಗೆಲ್ಕೊಂಡ್ ಹೋಗೋಣ. ಈಗ ಸೌತ್ ಆಫ್ರಿಕಾ ಮತ್ತ ನ್ಯೂಜಿಲ್ಯಾಂಡ್ ಮ್ಯಾಚ್ ಐತಲ್ಲ, ಅದ್ರಾಗ ಯಾರು ಗೆಲ್ತಾರ ಅವ್ರು, ನಮ್ದ್ರದೊಳಗ ಯಾರು ಗೆಲ್ತಾರ ಅವ್ರು ಫೈನಲ್ ಮ್ಯಾಚ್ ಆಡೋದು. ಅದ ಹೆಂಗಾರ ಆಗ್ಲಿ ಮುಂದಿಂದ ನಾವ್ ಮಾತ್ರ ಮೇನ್ ಮಿಷನ್ ಇದು ಒಂದ್ ಆಸ್ಟ್ರೇಲಿಯನ್ ಸೋಲಿಸ್ಬೇಕ. ಇಲ್ಲಿ ಮಾತ್ರ ನಾವ್ ಯಾವ್ದೇ ಎಡವಟ್ಟು ಮಾಡಬಾರ್ದು. ಆಸ್ಟ್ರೇಲಿಯನ್ ಸೋಲಿಸ್ಬೇಕ,
ಕಪ್ ನಮ್ದ ಆಗಿಸ್ಬೇಕ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹಂಗ ನಮ್ ಇಂಡಿಯಾದ ಹುಲಿಗಳು ಬೆಂಕಿ ಬಾಲಿಂಗ್ ಹಾಕತ್ತಾರ. ಸ್ಪಿನ್ನರ್ ಗಿನ್ನರ್ ಎಲ್ಲಾ ಮಸ್ತ್ ಬಾಲಿಂಗ್ ಹಾಕತ್ತಾರ. ಈಗ ನಮ್ಮ ಇಂಡಿಯಾದೊಳಗೆ ಯಾರ್ಯಾರ ಮಿಂಚ್ತಾರ ಯಾರ್ಯಾರ ಇಲ್ಲ ಅಂತಂದ ಒಂದ್ ಸ್ವಲ್ಪ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ಬಿಡ್ರಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮತ್ತೆ ನಾಳಿಗೆ ಏನಾಗತ್ತ ಮ್ಯಾಚ್ ಅನ್ನೋದು ನಾಳೆ ನೈಟ್ ರಿವ್ಯೂದೊಳಗ ಒಂದ ವಿಡಿಯೋ ಮಾಡಿ ಕಳಿಸ್ತೀನಿ. ಅಲ್ಲಿ ತನ ನೀವೆಲ್ಲಾರು ನಮ್ದು ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಎಲ್ಲರಿಗೂ ದೊಡ್ಡ ನಮಸ್ಕಾರ ರೀ. ಕಂಗ್ರ್ಯಾಚುಲೇಷನ್ ಬ್ರದರ್.